ನಮಸ್ಕಾರ. ಇವತ್ತಿನ ವಿಡಿಯೋ ಈ 5 ಷೇರುಗಳು ಶಾರ್ಟ್ ಟರ್ಮ್ ಅಲ್ಲಿ ಮೇಲಕ್ಕೆ ಹೋಗಬಹುದು. ಅನಾಲಿಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಬೆಳಿಗ್ಗೆ RBI ಗವರ್ನರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಬಡ್ಡಿಯ ದರವನ್ನು ಯಥಾಸ್ಥಿತಿಯಲ್ಲಿ ಇಡ್ತೇವೆ, ಮೇಲಕ್ಕೂ ತಗೊಂಡೋಗೋದಿಲ್ಲ, ಕೆಳಕ್ಕೂ ತಗೊಂಡೋಗೋದಿಲ್ಲ. ಮೀಟಿಂಗ್ ನಡೆದದ್ದು ಫೆಬ್ರವರಿ 6 ಮತ್ತು 8ರ ಮಧ್ಯದಲ್ಲಿ. ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇತ್ತು RBI ಇಂದ. ಯಾಕಂತಂದ್ರೆ ಬಡ್ಡಿಯ ದರವನ್ನು ಏನಾದರೂ ಕಮ್ಮಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಮೇಲಕ್ಕೆ ಹೋಗುತ್ತೆ. ಸದ್ಯಕ್ಕೆ ಇನ್ಫ್ಲೇಷನ್ ಡಿಸೆಂಬರ್ನಲ್ಲಿ 5.69% ಇದೆ. RBI ಅವರ ಒಂದು ನಿರೀಕ್ಷೆ ಏನು ಅಂತಂದ್ರೆ ಇನ್ನು ಮುಂದೆ ಇನ್ಫ್ಲೇಷನ್ ಅನ್ನು 4% ಅಥವಾ ಅದಕ್ಕಿಂತ ಕಮ್ಮಿ ತರಬೇಕು ಇನ್ನು ಕೆಲವೇ ತಿಂಗಳುಗಳಲ್ಲಿ. US ಫೆಡರಲ್ ರಿಸರ್ವ್ ಅವರು ಕೂಡ ಅವರ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿಲ್ಲ. ಆದ್ದರಿಂದ RBI ಅವರು ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ರೇಟ್ ಕಮ್ಮಿ ಆಗುವರು ಕೂಡ ಇಲ್ಲಿಯೂ ಕೂಡ ಇದನ್ನು ಏರಿಸಲಿಕ್ಕಿಲ್ಲ ಅಥವಾ ಕೆಳಗೆ ಮಾಡಲಿಕ್ಕಿಲ್ಲ. ಅಂದರೆ ಫಸ್ಟ್ ಹಾಫ್ ಆಫ್ ಇಯರ್ 2024 ಅಲ್ಲಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬಹುದು. RBI ಅವರ ನಿರೀಕ್ಷೆ ಏನಿದೆ ಅಂತಂದ್ರೆ GDP ಗ್ರೋತ್ ಫಾರ್ 2024-25 7% ಆಗಬೇಕು. ಆವರೇಜ್ ಇನ್ಫ್ಲೇಷನ್ 4.5% ಬರಬೇಕು 2024-25. RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು HDFC ಬ್ಯಾಂಕು, SBI, ICICI ಬ್ಯಾಂಕ್ ಇವರೆಲ್ಲ ಲೋವರ್ ಇಂಟ್ರೆಸ್ಟ್ ರೇಟ್ ಕಟ್ಟಬೇಕಾಗುತ್ತೆ. ಯಾವ ಹಣವನ್ನು ಅವರು ಸಾಲದ ರೂಪದಲ್ಲಿ ಪಡೀತಾರೆ. ಹಾಗೇನಾದರೂ ಆದಾಗ ಮುಂದಿನ ದಿನಗಳಲ್ಲಿ ಬ್ಯಾಂಕ್ಸ್ ಲೋವರ್ ಇಂಟ್ರೆಸ್ಟ್ ರೇಟ್ ಅನ್ನು ಚಾರ್ಜ್ ಮಾಡಬೇಕಾಗುತ್ತೆ ಕಸ್ಟಮರ್ಸಿಗೂ ಮತ್ತು ಕಂಪನಿಗಳಿಗೆ. ಹಾಗಾದಾಗ ಲೋನಿನ ರೇಟು ಚೀಪ್ ಆಗುತ್ತೆ, EMI ಪೇಮೆಂಟ್ಸು ಒಂದಷ್ಟು ಕಮ್ಮಿ ಆಗುತ್ತೆ. ಅಲ್ಲಿಂದ ಜನರ ಹತ್ರ ಮತ್ತು ಕಂಪನಿಗಳ ಹತ್ರ ಒಂದಷ್ಟು ಸೇವಿಂಗ್ಸು ಜಾಸ್ತಿ ಆಗುತ್ತೆ. ಯಾವಾಗ ಜನರ ಹತ್ರ ಮತ್ತು ಕಂಪನಿಗಳ ಹತ್ರ ಸೇವಿಂಗ್ಸ್ ಒಂದಷ್ಟು ಜಾಸ್ತಿ ಆಗುತ್ತೋ ಆವಾಗ ಹೈಯರ್ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್, ಅಲ್ಲಿಂದ ಓವರ್ ಆಲ್ GDP ಆಫ್ ದ ಕಂಟ್ರಿ ಮೇಲಕ್ಕೆ ಹೋಗುತ್ತೆ. ಇವತ್ತು moneycontrol.com ಅವರು ಒಂದು ಸಣ್ಣ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಅನಲಿಸ್ಟ್ಗಳು ಹೇಳಿದ್ದಾರೆ ಅಂತೇಳಿ. ಅಂದರೆ ಯಾವ ಯಾವ ಷೇರುಗಳು ಇನ್ನು ಒಂದು ಸಣ್ಣ ಶಾರ್ಟ್ ರ್ಯಾಲಿಯನ್ನು ಕಾಣಬಹುದು. ಮೊದಲನೇದ್ದು SBI. ಬೇರೆ ಸಣ್ಣ ಸಣ್ಣ PSU ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ SBI ಅಪ್ರಿಷಿಯೇಟ್ ಬಹಳ ಕಮ್ಮಿ ಆಗಿದೆ. ಆದ್ದರಿಂದ ಈ ವಾರ SBI 8ರಿಂದ 10% ಮೇಲಕ್ಕೆ ಹೋಯಿತು. ಸ್ಟ್ರಾಂಗ್ ಮೊಮೆಂಟಮ್ ಇನ್ PSU ಸ್ಟಾಕ್ಸ್. ಇವತ್ತಿನ ರೇಟು SBI 705, ಟಾರ್ಗೆಟ್ ಪ್ರೈಸ್ 730, ಪೊಟೆನ್ಷಿಯಲ್ ಅಪ್ಸೈಡ್ 4%. ಎರಡನೇದು ಬಜಾಜ್ ಫೈನಾನ್ಸ್. ಷೇರು ಪ್ರೈಸು ಕೆಲವು ತಿಂಗಳುಗಳಿಂದ 7,800ರಿಂದ ಕೆಳಗೆ ಬಂದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಮತ್ತೆ 16% ಕೆಳಗೆ ಬಿದ್ದಿದೆ ಕೇವಲ ಒಂದು ತಿಂಗಳಲ್ಲಿ. ಅನಲಿಸ್ಟ್ಗಳು ಏನ್ ಹೇಳ್ತಾರೆ ಅಂತಂದ್ರೆ ಬಜಾಜ್ ಫೈನಾನ್ಸ್ ಒಂದು ತರ ಓವರ್ ಸೋಲ್ಡ್ ಝೋನಿಗೆ ಬಂದಿದೆ ಅಕಾರ್ಡಿಂಗ್ ಟು RSI. ಇವತ್ತಿನ ರೇಟು 6,550, ಟಾರ್ಗೆಟ್ ಪ್ರೈಸ್ 7,200, ಪೊಟೆನ್ಷಿಯಲ್ ಅಪ್ಸೈಡ್ 10%. ಈಗ ಮೂರನೆಯ ಸ್ಟಾಕ್ ಶಾರ್ಟ್ ರ್ಯಾಲಿ ಬರಬಹುದು ಅಂತ ಅನಲಿಸ್ಟ್ಗಳು ಹೇಳಿರೋದು ಕಾಲ್ಗೇಟ್ ಪಾಲ್ಮೋಲಿವ್. ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು, ಚೆನ್ನಾಗಿ ಇತ್ತು. ಅದರಿಂದಾಗಿ ಕಾಲ್ಗೇಟ್ ಪಾಲ್ಮೋಲಿವ್ ಕಳೆದ ಕೆಲವು ದಿನಗಳಿಂದ ಕ್ವೈಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಇನ್ನೊಂದಷ್ಟು ಮೇಲಕ್ಕೆ ಹೋಗ್ಬೋದು ಅನ್ನುವಂಥದ್ದು ಅನಲಿಸ್ಟ್ಗಳ ನಿರೀಕ್ಷೆ. ಇವತ್ತಿನ ರೇಟು 2,500, ಟಾರ್ಗೆಟ್ ಪ್ರೈಸ್ 2,970, ಪೊಟೆನ್ಷಿಯಲ್ ಅಪ್ಸೈಡ್ 19%. ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ವಿ. ವಿಷಯ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಸಂಪೂರ್ಣ ಕಳಪೆ, ಯಾರು ಸೇರಿಕೊಳ್ಳಬೇಡಿ ಅಂತ ಯಾರೊಬ್ರು ಕಮೆಂಟ್ ಮಾಡಿದ್ರು. ಇಷ್ಟೊತ್ತಿನವರೆಗೆ ಕೇವಲ ಒಂದು ದಿನದ ಒಳಗಾಗಿ 4,800 ವ್ಯೂಸ್ ಇದ್ದಾವೆ, 430 ಕಮೆಂಟ್ಗಳು ಬಂದಿದ್ದಾವೆ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ನೋಡಿ, ಎಲ್ಲಾ ಕಮೆಂಟ್ಗಳನ್ನು ನೋಡಿ. ಮತ್ತೆ ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಗತ್ತಿಸಿದ್ದೇವೆ. ಈಗ ನಾಲ್ಕನೆಯ ಷೇರು ಶಾರ್ಟ್ ಟರ್ಮ್ ರ್ಯಾಲಿ ಎಕ್ಸ್ಪೆಕ್ಟೆಡ್ ಎಸ್ ಬ್ಯಾಂಕ್. ಕಳೆದ ಕೆಲವು ದಿನಗಳಲ್ಲಿ ಎಸ್ ಬ್ಯಾಂಕ್ ನಲ್ಲಿ ಒಂದು ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ HDFC ಗ್ರೂಪಿಗೆ RBI ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಎಸ್ ಬ್ಯಾಂಕ್ ನಲ್ಲಿ 9.5% ಸ್ಟೇಕ್ಸ್ ನ ತಗೊಳ್ಬಹುದು. ಇವತ್ತಿನ ರೇಟು ಎಸ್ ಬ್ಯಾಂಕ್ 30, ಟಾರ್ಗೆಟ್ ಪ್ರೈಸ್ 35, ಪೊಟೆನ್ಷಿಯಲ್ ಅಪ್ಸೈಡ್ 16%. ಈಗ ಐದನೆಯ ಷೇರು ಬ್ಯಾಂಕ್ ಆಫ್ ಬರೋಡಾ. ಒಳ್ಳೆಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ ಅಂತಂದ್ರೆ
ಆ ಶೇರು ಎಕ್ಸ್ಪೆಕ್ಟೆಡ್ ಟು ರೈಸ್ ಪ್ರೊವೈಡ್ ಗುಡ್ ರಿಟರ್ನ್ಸ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಇವತ್ತಿನ ರೇಟು 253, ಟಾರ್ಗೆಟ್ ಪ್ರೈಸ್ 275, ಪೊಟೆನ್ಷಿಯಲ್ ಅಪ್ಸೈಡ್ 9%. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಫ್ಟಿಗೆ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ 22,126, ಹೈಯೆಸ್ಟ್ ಲೈಫ್ ಟೈಮ್ ಹೈ ಅಲ್ಲಿ. ನಿಮ್ಮ ಪ್ರಕಾರ ಈ ತಿಂಗಳು ನಿಫ್ಟಿ ಆ ಲೆವೆಲ್ ಅನ್ನು ಕ್ರಾಸ್ ಆಗಿ ಮೇಲಕ್ಕೆ ಹೋಗುತ್ತೋ ಇಲ್ವೋ? ಮೊದಲನೆಯ ರೆಸ್ಪಾನ್ಸ್ ಏನಿರಬಹುದು? ಎಸ್, ನಿಫ್ಟಿ ವಿಲ್ ಟಚ್ ನ್ಯೂ ಹೈಸ್ ದಿಸ್ ಮಂತ್. ನೋ, ನಿಫ್ಟಿ ವಿಲ್ ಸ್ಟೇ ಬಿಲೋ 22,100. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಇದು ಕನ್ನಡಿಗರ ಅನುಕೂಲಕ್ಕಾಗಿ ಮಾಡ್ತಾ ಇರುವಂತ ವಿಡಿಯೋ, ಆದ್ದರಿಂದ ಎಲ್ಲರಿಗೂ ಕಳಿಸಿದ್ರೆ ನಮಗೂ ಖುಷಿ ಆಗುತ್ತೆ, ಬೆನ್ನು ತಟ್ಟಾಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.